ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡಬಹುದು ಅಂತ ನೋಡೋಣ. ಅದಕ್ಕೂ ಮುಂಚೆ ವೀಕ್ಷಕರೇ, ಎಂದಿನಂತೆ ಈ ವಿಚಾರವನ್ನು ನೆನಪಿಟ್ಟುಕೊಳ್ಳಿ. ಈ ವಶೀಕರಣವನ್ನು ಕೇವಲ ಒಳ್ಳೆಯದಕ್ಕೆ ಮಾತ್ರ ಬಳಸಿ, ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬೇಡಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋವನ್ನು ಮೊದಲು ನೀವೇ ನೋಡ್ಬೋದಾಗಿದೆ. ಹಾಗೆ ನಿಮ್ಮನ್ನು ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಕರೆ ಮಾಡಿ ಮುಕ್ತವಾಗಿ ಮಾತಾಡಿ. ಎಂತಹದ್ದೇ ಕಷ್ಟಕರವಾದಂತಹ ಸಮಸ್ಯೆ ಇದ್ದರೂ, ಎಂತಹ ಕಠಿಣ ಸಮಸ್ಯೆ ಇದ್ದರೂ ಶೀಘ್ರದಲ್ಲೇ ಶಾಶ್ವತ ಪರಿಹಾರ ಮಾಡಿಕೊಳ್ಳಲಾಗ್ತದೆ. ಹಾಗಾದರೆ ಬನ್ನಿ ಇಂದಿನ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಈ ವಶೀಕರಣ ವಿದ್ಯೆಗೆ ಬೇಕಾಗಿರುವಂತಹ ವಸ್ತುಗಳು ಯಾವುದು ಅಂತ ನೋಡೋದಾದರೆ, ಒಂದು ತಾಮ್ರದ ತಗಡು, ಆನಂತರದಲ್ಲಿ ಒಂದು ತಾಯ್ತ, ಹಾಗೆ 2 ಬೆಳ್ಳುಳ್ಳಿಯ ಉಪಯೋಗ ಕೂಡ ಈ ವಶೀಕರಣ ವಿದ್ಯೆಗೆ ಬೇಕಾಗ್ತದೆ. ಹಾಗೂ ಅರಸಿನ ಕುಂಕುಮಗಳನ್ನು ತೆಗೆದುಕೊಂಡು ಈ ವಶೀಕರಣ ವಿದ್ಯೆಯನ್ನು ಮಾಡಿಕೊಳ್ಬೇಕು. ಹಾಗೆ ಈ ವಶೀಕರಣ ವಿದ್ಯೆಯನ್ನು ಮಾಡಿದ್ರೆ ಕೇವಲ 7 ದಿನದಲ್ಲಿ ನೀವು ಯಾವ ಸ್ತ್ರೀಯನ್ನು ಇಷ್ಟಪಟ್ಟಿರ್ತೀರೋ, ಯಾವ ಸ್ತ್ರೀಯನ್ನು ವಶೀಕರಣ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಸ್ತ್ರೀ ನಿಮ್ಮ ವಶ ಆಗ್ತಾಳೆ. ಹಾಗಾದರೆ ಬನ್ನಿ, ಈ ಮಂತ್ರವನ್ನು ಪಠಿಸೋದ್ರಿಂದ, ಈ ಮಂತ್ರವನ್ನು ಉಚ್ಚಾರಣೆ ಮಾಡೋದ್ರಿಂದ ಆ ಸ್ತ್ರೀ ನಿಮ್ಮ ವಶ ಹೇಗೆ ಆಗ್ತಾಳೆ, ಹಾಗೂ ಈ ವಶೀಕರಣ ವಿದ್ಯೆ ಯಾವ ರೀತಿ ನಡೀತದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ಈ ತಾಮ್ರದ ತಗಡೇನಿದೆ ಅದರಲ್ಲಿ ಒಂದು ಪೆನ್ನನ್ನು ತೆಗೆದುಕೊಂಡು ಎಲ್ಲಿದೆ ಪೆನ್? ಒಂದು ಪೆನ್ನನ್ನು ತೆಗೆದುಕೊಂಡು ಈ ತಾಮ್ರದ ತಗಡಿನ ಮೇಲೆ ಹ್ರೀಂ ಕ್ಲೀಂ ಇಷ್ಟ ಸ್ತ್ರೀ ವಶಾಯ, ಇಲ್ಲಿ ನೀವು ನೋಡ್ಬೋದು ವೀಕ್ಷಕರೇ, ಹ್ರೀಂ ಕ್ಲೀಂ ಇಷ್ಟ ಸ್ತ್ರೀ ವಶಾಯ ಅಂತ ಈ ರೀತಿ ಬರ್ಕೋಬೇಕು. ಅದರ ನಂತರ ಅದರ ಕೆಳಗೆ ಈ ರೀತಿಯಾಗಿ ಯಾವ ಸ್ತ್ರೀಯನ್ನು ನೀವು ವಶ ಮಾಡಿಕೊಳ್ಬೇಕು ಆ ಸ್ತ್ರೀಯ ಹೆಸರನ್ನು ಬರೆದುಕೊಳ್ಳಿ. ಪ್ಲಸ್ ಅಂತ ಚಿಹ್ನೆ ಬರೆದುಕೊಂಡು ಅದರಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ಈ ರೀತಿ ಬರೆದುಕೊಂಡು ವೀಕ್ಷಕರೇ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ರೀತಿ ಬರೆದುಕೊಂಡು ಇದನ್ನು ಈ ರೀತಿ ಮಡ್ಚ್ಕೊಂಡು ಬರಬೇಕಾಗ್ತದೆ ವೀಕ್ಷಕರೇ. ಇಲ್ಲಿ ನೋಡಿ, ಇದು ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ನಿಮಗೆ ಇದು ಓಕೆ ಟೇಕ್, ಇದು ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ರೀತಿ ಹ್ರೀಂ ಕ್ಲೀಂ ಇಷ್ಟ ಸ್ತ್ರೀ ವಶಾಯ ಅಂತ ಬರ್ಕೊಳ್ಬೇಕು. ಬರೆದ ನಂತರ ಕೆಳಗಡೆ ನೀವು ಯಾವ ಸ್ತ್ರೀಯನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಆ ಸ್ತ್ರೀಯ ಹೆಸರು ಪ್ಲಸ್ ನಿಮ್ಮ ಹೆಸರನ್ನು ಬರ್ಕೋಬೇಕು. ಈ ರೀತಿ ಬರೆದುಕೊಂಡು ಈ ರೀತಿ ಸುತ್ತಬೇಕಾಗ್ತದೆ ನೋಡಿ. ಈ ರೀತಿ ಸುತ್ತಬೇಕಾಗ್ತದೆ ವೀಕ್ಷಕರೇ. ಈ ರೀತಿ ಸುತ್ತಿ ನಂತರ ಒಂದು ತಾಯ್ತದ ಒಳಗೆ ಇದನ್ನು ಸೇರಿಸಿಬಿಡಿ ಹಾಗೂ ಅದರ ಮುಚ್ಚಳವನ್ನು ಮುಚ್ಚಿಬಿಡಿ. ಈ ರೀತಿ ತಾಯ್ತವನ್ನು ತಯಾರು ಮಾಡಿಕೊಳ್ಳಿ. ನಂತರ ಒಂದು ಕೆಂಪು ದಾರವನ್ನು ತೆಗೆದುಕೊಂಡು ನೀವಿಲ್ಲಿ ನೋಡ್ಬೋದು ವೀಕ್ಷಕರೇ. ಈ ರೀತಿ ಮಾಡಿದ ನಂತರ ಒಂದು ಕೆಂಪು ದಾರವನ್ನು ತೆಗೆದುಕೊಂಡು ಈ ದಾರವನ್ನು ನೀವಿಲ್ಲಿ ನೋಡ್ಬೋದು ವೀಕ್ಷಕರೇ. ಒಂದು ಕೆಂಪು ದಾರವನ್ನು ತೆಗೆದುಕೊಂಡು ಈ ತಾಯ್ತ ಏನು ನೀವು ಬರೆದಿರ್ತೀರಲ್ಲ ಆ ಸ್ತ್ರೀ ಮತ್ತು ನಿಮ್ಮ ಹೆಸರನ್ನು ಅದನ್ನು ಈ ರೀತಿ ಮಾಡ್ಕೋಬೇಕು. ಈ ರೀತಿ ಸೇರಿಸ್ಕೋಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ರೀತಿ ಭದ್ರ ಮಾಡ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬೇಡಿ. ಕೇವಲ ಯಾವುದಾದ್ರೂ ಹೆಣ್ಣು ಮಗಳು
ಅಥವಾ ಪುರುಷ ನೀವು ಇಷ್ಟಪಟ್ಟಂಥವರು ಅಥವಾ ನಿಮ್ಮನ್ನು ಇಷ್ಟಪಟ್ಟಂಥವರು ನಿಮ್ಮಿಂದ ದೂರ ಆಗಿದ್ದರೆ ನೋಡಿ, ಈ ವಶೀಕರಣವನ್ನು ನೀವು ಇಷ್ಟಪಟ್ಟಂಥವರು ಅಥವಾ ನಿಮ್ಮನ್ನು